2008ರಲ್ಲಿ ಕ್ರಿಕೆಟ್ ಜಗತ್ತು ಟೆಸ್ಟ್ ಮತ್ತು ಏಕದಿನ ಪಂದ್ಯಗಳಲ್ಲಿ ಮುಳುಗಿದ್ದಾಗ ಭಾರತದಲ್ಲಿ ಒಂದು ಹೊಸ ಕ್ರಾಂತಿ ಶುರುವಾಯಿತು. ಈಗ IPL ಕೇವಲ ಆಟದ ಮೈದಾನಕ್ಕೆ ಸೀಮಿತವಾಗಿರದೆ ಮೀಡಿಯಾ, ಟೆಕ್ನಾಲಜಿ, ಸ್ಪೋರ್ಟ್ಸ್ಗಳ ಸಮ್ಮಿಶ್ರಣವಾಗಿ ಬೆಳೆದು ನೂರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವ ಜಾಗತಿಕ ಕ್ರೀಡಾ ಮಾಧ್ಯಮವಾಗಿ ಹೊರಹೊಮ್ಮಿದೆ. ಆದರೆ IPL ಹುಟ್ಟಿದ್ದು ಹೇಗೆ? ICL ಅಂದರೆ ಇಂಡಿಯನ್ ಕ್ರಿಕೆಟ್ ಲೀಗ್ ಭಾರತದಲ್ಲಿ ಹುಟ್ಟಿದ ಮೊದಲ T20 ಕ್ರಿಕೆಟ್ ಆರಂಭಿಸಿದ ಮೊದಲ ಲೀಗ್ ಆಗಿದೆ. 2007ರಲ್ಲಿ GTV ಮಾಲೀಕ ಸುಭಾಷ್ ಚಂದ್ರ ಇದನ್ನು ಆರಂಭಿಸಿದರು. ಇದನ್ನು ಆರಂಭಿಸುವ ಉದ್ದೇಶ 2007ರ ಏಕದಿನ ವಿಶ್ವಕಪ್ದಲ್ಲಿ ಭಾರತದ ಉತ್ತಮ ಪ್ರದರ್ಶನದ ನಂತರ ಕ್ರಿಕೆಟ್ಗೆ ಹೊಸ ವೇದಿಕೆ ನೀಡುವ ಉದ್ದೇಶದಿಂದ ICL ಆರಂಭಿಸಲಾಯಿತು. ಹಾಗೆ ಕಪಿಲ್ ದೇವ್ ಇದರ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆದರೆ BCCI ICL ಅನ್ನು ತನ್ನ ಅಸ್ತಿತ್ವಕ್ಕೆ ಬೆದರಿಕೆ ಎಂದು ಪರಿಗಣಿಸಿತು. ICLಗೆ ಸೇರಿದ ಆಟಗಾರರಿಗೆ ಜೀವನಾಂಶ ನಿಷೇಧವೆಂದು ಘೋಷಿಸಲಾಯಿತು. ಹಾಗೆ ವಿದೇಶಿ ಆಟಗಾರರಿಗೂ ನಿಷೇಧ ಹೇರುವಂತೆ ಮಾಡಿತು. ನಂತರ 2009ರಲ್ಲಿ BCCI ICL ಆಟಗಾರರಿಗೆ ಕ್ಷಮಾದಾನ ಘೋಷಿಸಿತು. ನಂತರ ICL ಆರ್ಥಿಕ ಮುಗ್ಗಟ್ಟು ಮತ್ತು BCCIನ ಒತ್ತಡ ಹಾಗೂ ಆಟಗಾರರ ಪಲಾಯನದಿಂದ ICL ಅನ್ನು ಮುಚ್ಚಲಾಯಿತು. ನಂತರ 2008ರಲ್ಲಿ IPL ಆರಂಭ. ಲಲಿತ್ ಮೋದಿಯವರು ಕೇವಲ IPL ಸಂಸ್ಥಾಪಕರಲ್ಲ, ಅವರು ಕ್ರಿಕೆಟ್ ಅನ್ನು ಆಡಳಿತ ಮಂಡಳಿಯ ನಿಯಂತ್ರಣದಿಂದ ಹೊರತೆಗೆದು ಬಾಲಿವುಡ್ ಗ್ಲಾಮರ್ ಮತ್ತು ಕಾರ್ಪೊರೇಟ್ ಹಣದ ಜೊತೆ ವಿಲೀನಗೊಳಿಸಿದ ವ್ಯಕ್ತಿ. ಲಲಿತ್ ಮೋದಿ ಅವರ ದೂರದೃಷ್ಟಿ 1990ರ ದಶಕದಷ್ಟು ಹಿಂದಿನದು. ಅಮೆರಿಕ MBA ಲೀಗ್ ಯಶಸ್ಸು ಕಂಡಿದ್ದನ್ನು ನೋಡಿ ಮಂತ್ರಮುಗ್ಧರಾಗಿದ್ದರು. ಅದೇ ಮಾದರಿಯಲ್ಲಿ ನಗರ ಆಧಾರಿತ ಫ್ರಾಂಚೈಸಿ ವ್ಯವಸ್ಥೆಯ ಕ್ರಿಕೆಟ್ ಲೀಗ್ ಅನ್ನು 1995ರಲ್ಲೇ BCCIಗೆ ಪ್ರಸ್ತಾಪಿಸಿದರು. ಆದರೆ BCCI ಆಗ ಆ ಕಲ್ಪನೆಯನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಸೋತ ಮೇಲೆ ಮೋದಿ ಅವರು ಸಿಸ್ಟಮ್ ಅನ್ನು ಸೋಲಿಸಬೇಕಾದ್ರೆ ಅದರ ಜೊತೆ ಸೇರಿಕೊಳ್ಳುವುದೇ ಉತ್ತಮ ದಾರಿ ಎಂಬ ತಂತ್ರ ಅನುಸರಿಸಿದರು. 2005ರಲ್ಲಿ ರಾಜಸ್ಥಾನ್ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಗೆದ್ದು ನಂತರ BCCIನ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು. 2007ರಲ್ಲಿ ICL BCCIಗೆ ಸ್ಪರ್ಧೆ ಒಡ್ಡಿದ್ದರಿಂದ IPL ಜನನಕ್ಕೆ ವೇಗ ನೀಡಿತು. ಕೇವಲ 6 ತಿಂಗಳಲ್ಲಿ ತಮ್ಮ ಹಳೆ ಕನಸನ್ನು ನನಸಾಗಿಸಿದರು. ಇವರು ಪಂದ್ಯಗಳನ್ನು 6 ಗಂಟೆಗೆ ಆರಂಭಿಸಿ ಮಹಿಳೆಯರು ಸೇರಿದಂತೆ ಕುಟುಂಬ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡರು. ವಿಶ್ವದ ಟಾಪ್ 100 ಆಟಗಾರರನ್ನು ಒಂದೇ ವೇದಿಕೆಗೆ ತರುವುದು ಅವರ ಮೊದಲ ಆದ್ಯತೆಯಾಗಿತ್ತು. ಲಲಿತ್ ಮೋದಿ ಕ್ರಿಕೆಟ್ ಅನ್ನು ಬಾಲಿವುಡ್ ಮತ್ತು ಕಾರ್ಪೊರೇಟ್ ಭಾರತದೊಂದಿಗೆ ವಿಲೀನಗೊಳಿಸಿದ್ದು ಶಾರುಖ್ ಖಾನ್ ಅವರನ್ನು ಮನವೊಲಿಸಿದ್ದರಿಂದ KKR ಅಸ್ತಿತ್ವ. ಹಾಗೆ ಪ್ರೀತಿ ಜಿಂಟಾ ಕಿಂಗ್ಸ್ 11 ಪಂಜಾಬ್ನ ಮಾಲೀಕರಾದರು. ಇವರ ಪ್ರವೇಶದಿಂದ ಲೀಗ್ಗೆ ಗ್ಲಾಮರ್ ಸೇರ್ಪಡೆಯಾಯಿತು. ಹಾಗೆ ಕಾರ್ಪೊರೇಟ್ ದಿಗ್ಗಜರು ಮುಕೇಶ್ ಅಂಬಾನಿ MI ಮೇಲೆ ಹಾಗೆ ವಿಜಯ್ ಮಲ್ಯ RCB ಮೇಲೆ ದೊಡ್ಡ ಮೊತ್ತ ಹೂಡಿದರು. ಆರಂಭದಲ್ಲಿ ಯಾವುದೇ ಪ್ರಸಾರ ಸಂಸ್ಥೆ IPL ಖರೀದಿಗೆ ಮುಂದಾಗಲಿಲ್ಲ. ಸೋನಿ ಸಂಸ್ಥೆ ಟಾಪ್ 100 ಭಾರತೀಯ ಕ್ರಿಕೆಟಿಗರು ನಿಮ್ಮ ಲೀಗ್ನಲ್ಲಿ ಆಡಬೇಕು ಮತ್ತು ಅವರು ನಮಗೆ ಪ್ರತ್ಯೇಕವಾಗಿ ಲಭ್ಯವಿರಬೇಕು ಎಂದು ಷರತ್ತು ಹಾಕಿತು. ಮೋದಿ ಅವರು ಬಾಲಿವುಡ್ ಕೂಡ ಇರಲಿದೆ ಎಂದು ಭರವಸೆ ನೀಡಿ ಸೋನಿಯನ್ನು ಒಪ್ಪಿಸುವಲ್ಲಿ ಯಶಸ್ವಿಯಾದರು. 10 ವರ್ಷಗಳಿಗೆ $1.26 ಬಿಲಿಯನ್ ಒಪ್ಪಂದವಾಯಿತು. ಇವರ ಸಂಘಟನಾ ಸಾಮರ್ಥ್ಯ ಅದ್ಭುತವಾಗಿತ್ತು. 44 ದಿನಗಳ ಟೂರ್ನಿಗಾಗಿ 1000 ಜನರನ್ನು ದೇಶದಾದ್ಯಂತ ಸಾಗಿಸಬೇಕಿತ್ತು. ಇದಕ್ಕಾಗಿ 12,000 ಹೋಟೆಲ್ ರೂಮ್ ಮತ್ತು 20,000 ವಿಮಾನ ಟಿಕೆಟ್ಗಳ ವ್ಯವಸ್ಥೆ ಮಾಡಲಾಯಿತು. ಮೊದಲ ವರ್ಷವೇ 99 ಮಿಲಿಯನ್ ವೀಕ್ಷಕರನ್ನು ತಲುಪಿ BCCIಗೆ 350 ಕೋಟಿ ಲಾಭ ಗಳಿಸಿಕೊಟ್ಟಿತು. 2008ರ ಹರಾಜಿನ ವೇಳೆ CSK $1.5 ಮಿಲಿಯನ್ ಕೊಟ್ಟು ಧೋನಿಯನ್ನು ಖರೀದಿಸಿತು. MI $1.65 ಮಿಲಿಯನ್ ಕೊಟ್ಟು ಸಚಿನ್ ಅವರನ್ನು ಖರೀದಿಸಿತು. ಹಾಗೆ ಅಂದು RCB ವಿರಾಟ್ ಕೊಹ್ಲಿ ಅವರನ್ನು ಕೇವಲ 12 ಲಕ್ಷ ರೂಪಾಯಿಗೆ ಅಂಡರ್ 90 ಡ್ರಾಫ್ಟ್ ಮೂಲಕ ತಂಡಕ್ಕೆ ಸೇರಿಸಿಕೊಂಡಿತು. 2009ರಲ್ಲಿ ದಕ್ಷಿಣ ಆಫ್ರಿಕಾಗೆ ಲೀಗನ್ನು ಶಿಫ್ಟ್ ಮಾಡಲಾಯಿತು. ಕಾರಣ ಭಾರತದಲ್ಲಿ 2009 ಏಪ್ರಿಲ್ 16ರಿಂದ ಮೇ 13ರವರೆಗೆ ಲೋಕಸಭಾ ಚುನಾವಣೆಗಳಿದ್ದ ಕಾರಣ ಟೂರ್ನಿಗೆ ಬೇಕಾದ ಭದ್ರತಾ ಪಡೆಯನ್ನು ಒದಗಿಸಲು ಸರ್ಕಾರ ನಿಷೇಧಿಸಿತು. ನಂತರ 2010ರಲ್ಲಿ ಲಲಿತ್ ಮೋದಿಯನ್ನು ಉಚ್ಚಾಟನೆ ಮಾಡಲಾಯಿತು.
ಅವರ ಪತನ ಏಳಿಗೆಗಿಂತ ವೇಗವಾಗಿತ್ತು. ಅದಕ್ಕೆ ಕಾರಣ ಶಶಿ ತರೂರ್ ವಿವಾದ ಹಾಗೂ ಸರ್ಕಾರ ಮತ್ತು BCCIನ ಹಿರಿಯ ಅಧಿಕಾರಿಗಳ ಜೊತೆಗಿನ ಅವರ ಒರಟ ವರ್ತನೆಯು ಅವರ ಉಚ್ಚಾಟನೆಗೆ ಕಾರಣವಾಯಿತು. 2013 ಮೇ 16 IPLನ ಕರಾಳ ದಿನ. ಫಿಕ್ಸಿಂಗ್ ಹಗರಣ ನಡೆದವು. RR ಮತ್ತು CSKಯನ್ನು 2 ವರ್ಷ ಬ್ಯಾನ್ ಮಾಡಲಾಯಿತು. 2023ರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಿಯಮವನ್ನು ತರಲಾಗಿದೆ. ಈ ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಪಂದ್ಯದ ಮಧ್ಯದಲ್ಲಿ ತಂಡವೊಂದು ತನ್ನ 11 ಪ್ಲೇಯರ್ನಲ್ಲಿ ಒಬ್ಬ ಆಟಗಾರನ ಬದಲು ಮತ್ತೊಬ್ಬ ಆಟಗಾರನನ್ನು ಕಣಕ್ಕಿಳಿಸುವುದು. ಇಲ್ಲಿಯವರೆಗೆ ಅತಿ ಹೆಚ್ಚು ಕಪ್ ಗೆದ್ದ ತಂಡಗಳನ್ನು ನೋಡೋದಾದರೆ MI ಮತ್ತು CSK ಇವು 5 ಬಾರಿ ಚಾಂಪಿಯನ್ಸ್ ಆಗಿವೆ. ಹಾಗೆ ನಮ್ಮ RCB ಬಗ್ಗೆ ಹೇಳೋದಾದರೆ 2008ರ ರಾಹುಲ್ ದ್ರಾವಿಡ್ ಕಾಲದಿಂದ 2024ರವರೆಗಿನ ಕಾಯುವಿಕೆ 2025ರ ಚಾಂಪಿಯನ್ ಪಟ್ಟ. RCB ಮೊದಲ ಬಾರಿ ಗೆದ್ದಾಗ ಬೆಂಗಳೂರಿನಲ್ಲಿ ನಡೆದ ಸಂಭ್ರಮದ ಬಗ್ಗೆ ಅಂತೂ ವರ್ಣಿಸೋಕೆ ಸಾಧ್ಯವೇ ಇಲ್ಲ. ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶ್ವದ ಅತಿ ಹೆಚ್ಚು ಸಿಕ್ಸರ್ ಬೀಳುವ ಮೈದಾನದ ಇತಿಹಾಸವಿದೆ. ಸರಿ, ಈಗ ನಿಮ್ಮ ಫೇವರೇಟ್ IPL ತಂಡ ಯಾವುದು? ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.